ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿಧಾನವಾಗಿ ಸಾಗುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಹಿಂದಿನಿಂದ ಕಾರು ಡಿಕ್ಕಿ. ಸ್ಥಳದಲ್ಲೇ ಮಹಿಳೆ ಸಾವು, ಗಾಯಗೊಂಡ ಮಗನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೊನೆಗೂ ಕೊಪ್ಪಳ ಜೈಲಿಗೆ ಶಿಫ್ಟ್ ಆದ ಕಿಡ್ನಾಪರ್ ಬಾಂಬೆ ಸಲೀಂ. ಚಿಕ್ಕಬಳ್ಳಾಪುರ ಜಿಲ್ಲಾ ಜೈಲಿನಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ ಸಲೀಂ ಬಳ್ಳಾರಿ ಜೈಲಾಧಿಕಾರಿಗಳ ನಿರಾಕರಣೆ. ಕೊನೆಗೂ ಕೊಪ್ಪಳ ಜೈಲಿಗೆ ಶಿಫ್ಟ್. ಕೆರೆಯಲ್ಲಿ ಹೂತಿದ್ದ ಲೈನ್ಮನ್ ಶವ ಹೊರತೆಗೆದ ಪೊಲೀಸರು. ವಿದ್ಯುತ್ ಕೆಲಸ ಮಾಡುತ್ತಿದ್ದ ವೇಳೆ ಮೃತಪಟ್ಟಿದ್ದ ಲೈನ್ಮನ್ ರವಿ. ವಿಷಯ ಬಹಿರಂಗ ಮಾಡದೆ ಮುಚ್ಚಿ ಹಾಕಿದ್ದ ಪ್ರಕರಣ ಪೊಲೀಸರ ವಿಚಾರಣೆಯಿಂದ ಬೆಳಕಿಗೆ. ವಾರ್ತೆಗಳ ವಿವರ. ಹಿಂದೂ ರಾಷ್ಟ್ರದಲ್ಲಿ ಗಣೇಶನ ವಿಸರ್ಜನೆಗೂ ಸ್ವಾತಂತ್ರ್ಯ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದ್ದು, ಹಿಂದೂಗಳು ನೆಮ್ಮದಿಯಿಂದ ಹಬ್ಬಗಳನ್ನು ಆಚರಿಸಲು ನಿಯಮಗಳನ್ನು ಹಾಕುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಹಿಂದೂಪರ ಸಂಘಟನೆಗಳು ಆರೋಪಿಸಿವೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮತ್ತು ಭದ್ರಾವತಿಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿರುವುದನ್ನು ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಸೇರಿದಂತೆ ಹಿಂದೂಪರ ಸಂಘಟನೆಗಳಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ರಾಜ್ಯ ಸರ್ಕಾರ ತನ್ನ ನಿಲುವುಗಳನ್ನು ಬದಲಿಸಿಕೊಳ್ಳದಿದ್ದರೆ ಹಿಂದೂಗಳು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ವೇಳೆ ಮಾತನಾಡಿದ ಆನಂದಗೌಡ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಮತ್ತು ಓಟಿಗಾಗಿ ಹಿಂದೂಗಳಿಗೆ ಷರತ್ತು ವಿಧಿಸುತ್ತಿರುವ ಕ್ರಮ ಖಂಡಿಸಿ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಸನಾತನ ಹಿಂದೂ ಧರ್ಮದ ಮೇಲೆ ಆಗುತ್ತಿರುವ ದೌರ್ಜನ್ಯ ಖಂಡಿಸಿ ಈ ಹೋರಾಟ ಮಾಡಲಾಗುತ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವುಗಳನ್ನು ಖಂಡಿಸಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಮಸೀದಿಯ ಮುಂದೆ ಮೆರವಣಿಗೆ ಹೋಗುವಾಗ ಕಲ್ಲು ತೂರಾಟ ಮಾಡಲಾಗಿದೆ. ಹಿಂದೂ ರಾಷ್ಟ್ರದಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ಅಲ್ಪಸಂಖ್ಯಾತರು ಕಲ್ಲು ಎಸೆಯುತ್ತಾರೆಂದರೆ ಅವರಿಗೆ ಎಷ್ಟು ಧೈರ್ಯ? ಅವರ ಧೈರ್ಯಕ್ಕೆ ಯಾರು ಕಾರಣ ಎಂದು ಪ್ರಶ್ನೆ ಮಾಡಿದ್ರು. ಕಲ್ಲು ತೂರಾಟ ನಡೆದ ಮಾರನೇ ದಿನ ಘಟನೆ ಖಂಡಿಸಿ ಮೌನ ಮೆರವಣಿಗೆ ಮಾಡುತ್ತಿರುವಾಗ ಮಹಿಳೆಯರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿರುವುದು ಖಂಡನೀಯ. ಅಲ್ಪಸಂಖ್ಯಾತರ ಮತಗಳಿಗಾಗಿ ಓಲೈಕೆ ಮಾಡುವುದಾದರೆ ಹಿಂದೂಗಳು ಏನು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ತಿಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ಮುಸಲ್ಮಾನರು ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಲು ಹೊರಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದಡಿ ಎಲ್ಲರೂ ಬದುಕಬೇಕು. ಆದರೆ ಇವರಿಗೆ ಹೇಳುವುದಕ್ಕೆ ಮಾತ್ರ ಬಾಬಾ ಸಾಹೇಬರು ಬೇಕು. ಮಾಡುವುದೆಲ್ಲ ಧರ್ಮ ವಿರೋಧಿ ಕೆಲಸಗಳೇ ಆಗಿವೆ. ಇನ್ನು ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಕ್ರಾಸ್ ಬ್ರೀಡ್ ಆಗಿದ್ದರೆ ಅವರು ನೀಡಿದ ಹೇಳಿಕೆ ಸರಿಯಾಗಿದೆ. ಅರ್ಧ ವಯಸ್ಸು ಹಿಂದೂಗಳ ಮತ ಪಡೆದು ಶಾಸಕನಾಗಿ ಅನುಭವಿಸಿದ್ದಾರೆ. ಉಳಿದ ಅವಧಿಗೆ ಮುಸಲ್ಮಾನನಾಗಿ ಮತಾಂತರ ಆಗು ಎಂದು ಸಲಹೆ ನೀಡಿದರು. ರಾಜಕಾರಣ ಮಾಡಲು, ಓಲೈಕೆ ಮಾಡಲು, ಅವರ ಮತ ಪಡೆಯಲು ಮುಂದಿನ ಜನ್ಮದ ಬಗ್ಗೆ ಮಾತನಾಡುತ್ತಿದ್ದೀಯಾ ಸಂಗಮೇಶ್? ಇದಕ್ಕೆ ಹಿಂದೂಗಳು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಎಚ್ಚರಿಕೆ ನೀಡಿದ್ರು. ಪ್ರತಿಭಟನಾಕಾರರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹಿಂದೂ ವಿರೋಧಿ ರಾಜ್ಯ ಸರ್ಕಾರ ಎಂದು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಜಿಹಾದಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ರು. ನಂತರ ತಪ್ಪು ಮಾಡಿದವರಿಗೆ ತಕ್ಕ ಕಾನೂನು ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಉಪವಿಭಾಗಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ರ. ಗಣೇಶೋತ್ಸವ ಮಾಡಬೇಕಾದ್ರೆ ದೇಶದ್ರೋಹಿಗಳು, ಧರ್ಮ ದ್ರೋಹಿಗಳು ಏನು ಕಲ್ಲು ಹಾಕಿದ್ದಾರೆ,
ತಾಕತ್ತಿದ್ದಿದ್ರೆ ಫ್ರಂಟ್ ಆಗಿ ಬರಬೇಕಾಗಿತ್ತು. ಹೇಡಿಗಳು, ಹಿಂದೂ ಧರ್ಮದ ಹೇಡಿಗಳು ಮೇಲೆಯಿಂದ ಕಲ್ಲು ಹಾಕೋದು, ಒಳಗಡೆಯಿಂದ ಕಲ್ಲು ಹಾಕೋದು, ಮುಂದೆ ಇದು ನಡೆಯಲ್ಲ. ಇದಕ್ಕೆಲ್ಲ ರಾಜ್ಯ ಸರ್ಕಾರ ಕುಮ್ಮಕ್ಕು, ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು. ಇದು ಧರ್ಮದ ಶಾಪ. ಈ ಕಾಂಗ್ರೆಸ್ ನಾಶವಾಗುತ್ತೆ. ಈ ಸಿದ್ದರಾಮಯ್ಯ 2-in-1 ಸರ್ಕಾರ. ಚಾಮುಂಡಿ ಬೆಟ್ಟ ನಿಮ್ಮದಲ್ಲ, ನಮ್ಮದು. ಯಾರಪ್ಪಂದು? ಅದು ಹಿಂದೂ ರಾಷ್ಟ್ರದ್ದು, ಹಿಂದೂ ಧರ್ಮದ್ದು, ವಿಶ್ವಗುರು ಭಾರತ. ಹಾಗೆ ಆಗುತ್ತೆ, ಹಾಗೆ ತೀರುತ್ತೆ. ನಮ್ಮ ಸನಾತನ ಧರ್ಮ ವಿರೋಧಿಗಳಿಗೆ ಧಿಕ್ಕಾರ. ನಾವು ಯಾವುದೇ ಧರ್ಮಕ್ಕೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ದೇಶಕ್ಕೆ ಹೋಗಿ ಹಾಳು ಮಾಡಿಲ್ಲ. ಕಾಶ್ಮೀರದಲ್ಲಿ ಏನು 26 ಜನ ಹಿಂದೂಗಳನ್ನ ಕೊಲೆ ಮಾಡಿದ್ರು, ಏನು ನೋಡಿ ಮಾಡಿದ್ರು? ಬಟ್ಟೆ ಬಿಚ್ಚಿ ಮಾಡಿದ್ದಾರೆ. ಇದಕ್ಕೆಲ್ಲ ಬುದ್ಧಿಜೀವಿಗಳೇ ಎಲ್ಲಿ ಹೋಗಿದ್ದೀರಾ? ಕರ್ನಾಟಕದಲ್ಲಿ ಬುದ್ಧಿಜೀವಿಗಳೆಲ್ಲ ಎಲ್ಲೋಗಿದ್ದೀರಾ? ನಿಮ್ಗೇನು ಬಾಯಿ ಮಾತಿಲ್ವಾ? ಬಾಯಿ ಒಣಗೋಗಿದೆಯಾ? ಹಿಂದೂ ಧರ್ಮ ಹುಟ್ಟಿಲ್ವಾ? ನಿಮ್ಮಪ್ಪ ಹಿಂದೂ ಧರ್ಮ ಅಲ್ಲ, ಎಲ್ಲ ಧರ್ಮಕ್ಕೂ ಜೈ ಅಂತೀರಾ. DK ಶಿವಕುಮಾರ್ ಹೇಳ್ತಾರೆ ಅವ್ರು ಮಾತ್ರ ಸಂಬಂಧಿಕರು, ನಾವು ಸಂಬಂಧಿಕರಲ್ಲ. DK ಶಿವಕುಮಾರ್ ಅವರೇ ಹೇಳಿ, ಓಟ್ ಮಾತ್ರ ಹಿಂದೂ ಬೇಕು. ಗೆದ್ದ ಮೇಲೆ ನೀವೇನು ಮಾಡಿದ್ರಿ? ಮೋಸ ಮಾಡಿದ್ರಿ, ಹೆಣ್ಮಕ್ಳಿಗೆಲ್ಲ ಮೋಸ ಮಾಡಿದ್ರಿ. 2000 ಮೋಸ, ಯಾವ ನಿಧಿಗಳು ಕೊಟ್ಟಿಲ್ಲ, ಪೂರ್ಣ ನೀವೇನೂ ಮಾಡಲಿಲ್ಲ. ನೀವು ಮೋಸ ಮಾಡಿದ್ರಿ, ಧರ್ಮಕ್ಕೆ ಮೋಸ ಮಾಡಿದ್ರಿ. 7.5 ವರ್ಷ ನೀವು ಆಳಿರ್ಬೋದು, ಇನ್ನು 10 ವರ್ಷ ಆಳ್ಬೋದು. ಈ ದೇಶವನ್ನು ಹಿಂದೂ ರಾಷ್ಟ್ರ ಆಗೇ ಆಗುತ್ತೆ. ಕಾರಣ ಯಾವ ದೇಶಕ್ಕೂ ನಾವು ತೊಂದರೆ ಕೊಟ್ಟಿಲ್ಲ. ಈ ಸನಾತನ ಧರ್ಮ, ಈ ಪುರಾತನ ಧರ್ಮ, ವಿಶ್ವಗುರು ಭಾರತ. ಯಾವ ದೇಶದ ಮೇಲೆ ದ್ವೇಷ ಇಲ್ಲ. ನೀವು ನಮಗೆ ಮೋಸ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಅವ್ರು ಮಾಡಿದ್ದಿದೆ ಮೊದಲಿಂದ. 75 ವರ್ಷ ಮೋಸ ಮಾಡಿದ್ರಿ. ಒಬ್ಬೊಬ್ಬನ ಮನೆಗೆ 12 ಕೋಟಿ, 100 ಕೋಟಿ, 500 ಕೋಟಿ ತಿರುಗಿ ಹೇಳೋದು ನಮ್ಮ ಪಕ್ಷ ಬಡವರ ಪಕ್ಷ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಏನು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಿರ್ತಕ್ಕಂಥ ಗಣೇಶನ ವಿಸರ್ಜನೆ ಮೇಲೆ ಏನು ಮುಸ್ಲಿಂ ಮತಾಂಧ ಶಕ್ತಿಗಳು ಕಲ್ತುರಾಟ ಮಾಡಿ ದೊಣ್ಣೆಗಳಿಂದ ಹಾಕಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ಒಂದು ತುಗಲಕ್ ನೀತಿಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೆ. ಪ್ರತಿಭಟನೆ ಮೂಲಕ ಏನಿವತ್ತು ಹಿಂದೂ ದೇವಸ್ಥಾನಗಳಾಗಲಿ, ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ, ಗಣಪತಿ ವಿಸರ್ಜನೆ ಮೇಲೆ ಮತಾಂಧ ಶಕ್ತಿಗಳು ವ್ಯವಸ್ಥಿತ ಸಂಚನ್ನು ಸರ್ಕಾರ ಕಠಿಣವಾಗಿ ಶಿಕ್ಷೆಗೆ ಒಳಪಡಿಸಬೇಕು. ಈ ತನಿಖೆಯಲ್ಲಿ ಯಾವ ಮತಾಂಧ ಶಕ್ತಿಗಳಿದೆ ಅವೆಲ್ಲ ಗಲ್ಲಿಸಿಕೆ ಆಗಬೇಕಂತೇಳಿ ಹಿಂದೂ ಸಂಘಟನೆಗಳು ಇವತ್ತು ಆಗ್ರಹ ಆಗ್ತಾಯಿದೆ. ಮತ್ತೊಂದು ಹೇಳಿ ಇವತ್ತು ರಾಜ್ಯದಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಮಾಡ್ತಕ್ಕಂಥದ್ದು, ವಿಗ್ರಹಗಳ ಮೇಲೆ ಎಂಜಿನನ್ನು ಉಗಿಯತಕ್ಕಂಥ ಜಹಾದಿ ಮಾನಸಿಕತೆ ಏನಿದೆ ಇವೆಲ್ಲವನ್ನು ಇವತ್ತು ಬಜರಂಗ ದಳ ಖಂಡನೆ ಮಾಡುತ್ತೆ. ಸರ್ಕಾರಕ್ಕೆ ಏನು ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇದೊಂದು ಹಿಂದೂ ವಿರೋಧಿ ಸರ್ಕಾರ. ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ಹಿಂದೂ ಕಾರ್ಯಕರ್ತರುಗಳು ಹತ್ಯೆ ಆಗ್ತಾ ಇದೆ. ಹಿಂದೂ ದೇವಸ್ಥಾನದ ಮೇಲೆ ನಿರಂತರ ಷಡ್ಯಂತ್ರ ನಡೀತಾ ಇದೆ. ಹಿಂದೂ ದೇವಸ್ಥಾನಗಳ ಮೇಲೆ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿ ಸಂಚನ್ನು ಇವತ್ತು ಸರ್ಕಾರ ಪ್ರೇರಿತವಾಗಿ ಆಗ್ತಾ ಇದೆ ಅಂತೇಳಿ ಇವತ್ತು ಬಜರಂಗ ದಳ ಆಗ್ರಹ ಮಾಡುತ್ತೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಇಂದು ಭೀಕರ ಅಪಘಾತವೊಂದು ನಡೆದಿದೆ. ನಿಧಾನವಾಗಿ ಚಲಿಸುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಹಿಂಬದಿಯಿಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಮರಸನಹಳ್ಳಿ ಗೇಟ್ ಬಳಿ ಅಪಘಾತ ಸಂಭವಿಸಿದೆ. ನಿಧಾನವಾಗಿ ಚಲಿಸುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಹಿಂಬದಿಯಿಂದ ಸ್ವಿಫ್ಟ್ ಡಿಸೈರ್ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಮಹಿಳೆಯೊಬ್ಬರು ಮೃತಪಟ್ಟಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರ ಮರಸನಹಳ್ಳಿ ಗೇಟ್ ಬಳಿ ನಡೆದಿದೆ. ಅಪಘಾತದ ರಭಸಕ್ಕೆ ಕಾರು ಜಖಂ ಆಗಿದ್ದು, ಅಪಘಾತದಲ್ಲಿ 65 ವರ್ಷದ ರಮಾದೇವಿ ಎಂಬುವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಗನ ಆರೋಗ್ಯದ ಸಮಸ್ಯೆ ಹಿನ್ನೆಲೆ 1 ವಾರದಿಂದ ಬೆಂಗಳೂರಿನ ಜಾನ್ಸನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಇಂದು ಬೆಳಗ್ಗೆ ವಾಪಸ್ಸಾಗುವಾಗ ಅಪಘಾತ ಸಂಭವಿಸಿದೆ. ಆಂಧ್ರಪ್ರದೇಶದ ಅನಂತಪುರ ಇವರ ಜನ್ಮಸ್ಥಳವಾಗಿದ್ದು, ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ವಾಪಸ್ಸಾಗುವಾಗ ಅಪಘಾತ ಸಂಭವಿಸಿದೆ. ತಾಯಿ ಮಗ ಸ್ವಿಫ್ಟ್ ಕಾರಿನಲ್ಲಿ ಚಲಿಸುತ್ತಿದ್ದು, ಮಗ ವಿಷ್ಣುವರ್ಧನ್ ಕಾರು ಚಾಲನೆ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ. ನಿಧಾನವಾಗಿ ಚಲಿಸುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಹಿಂಬದಿಯಿಂದ ಕಾರು ಗುದ್ದಿದ ರಭಸಕ್ಕೆ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕಾರು ಚಾಲನೆ ಮಾಡುತ್ತಿದ್ದ ವಿಷ್ಣುವರ್ಧನ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸ್ಥಳೀಯರು ಗಾಯಾಳುಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ
ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಟ್ಯಾಂಕರ್ನಲ್ಲಿ 18 ಟನ್ ಗ್ಯಾಸ್ ಇದ್ದು ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕುಖ್ಯಾತ ಕಿಡ್ನಾಪರ್ ಹಾಗೂ ದರೋಡೆಕೋರ ಬಾಂಬೆ ಸಲೀಂನನ್ನ ಕೊನೆಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಿಂದ ಕೊಪ್ಪಳದ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಂದಹಾಗೆ 2025ರ ಫೆಬ್ರವರಿಯಲ್ಲಿ ಕಿಡ್ನಾಪ್ ಹಾಗೂ ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಆರೋಪ ಪ್ರಕರಣ ಸಂಬಂಧ ನಟೋರಿಯಸ್ ಬಾಂಬೆ ಸಲೀಂ ಹಾಗೂ ಸಹಚರರನ್ನ ಬಂಧಿಸಿ ಚಿಕ್ಕಬಳ್ಳಾಪುರದ ಜೈಲಿಗಟ್ಟಿದ್ರ. ವಿವಿಧ ಪ್ರಕರಣಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹ ಸೇರಿದ್ದ ಬಾಂಬೆ ಸಲೀಂ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜೈಲಿನ ಸಹಾಯಕ ಜೈಲು ಅಧಿಕಾರಿ ಟಿ ಮಲ್ಲಿಕಾರ್ಜುನಪ್ಪ ಅವರನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ಸಲೀಂ ಹಾಗೂ ಅವರ ಸಹಚರರು ಹಲ್ಲೆ ನಡೆಸಿದ್ರ. ಈ ಪ್ರಕರಣದ ನಂತರ ಕಾರಾಗೃಹಕ್ಕೆ ಭೇಟಿ ನೀಡಿದ ಡಿಐಜಿ ದಿವ್ಯಶ್ರೀ ಬಾಂಬೆ ಸಲೀಂ ಹಾಗೂ ಇತರರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲು ಸೂಚನೆ ಕೊಟ್ಟಿದ್ರ. ಹೀಗಾಗಿ ನಿನ್ನೆಯೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಬಳ್ಳಾರಿಗೆ ಕರೆದುಕೊಂಡು ಹೋಗಲಾಗಿತ್ತ. ಆದರೆ ಬಳ್ಳಾರಿ ಜೈಲು ಅಧಿಕಾರಿಗಳು ಬಾಂಬೆ ಸಲೀಂ ಸಹವಾಸವೇ ಬೇಡ, ಆತನಿಂದ ಇಡೀ ಜೈಲಿನ ವಾತಾವರಣವೇ ಹಾಳಾಗಲಿದೆ, ನಮ್ಮಲ್ಲಿ ಜಾಗ ಇಲ್ಲ, ಬ್ಯಾರಕ್ ರೆಡಿ ಇಲ್ಲ ಅಂತ ವಾಪಸ್ ಚಿಕ್ಕಬಳ್ಳಾಪುರಕ್ಕೆ ಕಳುಹಿಸಿದ್ರ. ಇಂದು ಮತ್ತೆ ಬಾಂಬೆ ಸಲೀಂನನ್ನ ಕೊಪ್ಪಳದ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಜೈಲಲ್ಲಿ ರೀಸೆಂಟಾಗಿ 2-3 ಕೇಸಸ್ ರಿಜಿಸ್ಟರ್ ಆಗಿದೆ. ಕೇಸಸ್ ಬೇಸಿಕ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಜೈಲಲ್ಲಿ ಬೇರೆ ಬೇರೆ ಆರೋಪಿಗಳು ಯಾರು ಈಗ ಇದ್ದಾರೆ, ಇನ್ಮೇಟ್ಸ್ ಇದ್ದಾರೆ ಜೈಲಲ್ಲಿ, ಅವ್ರ ಮಧ್ಯದಲ್ಲಿ ಏನಾದರೂ ಗಲಾಟ ವಗೇರ ನಡೀತಾ ಇತ್ತು. ಜೊತೆಗೆ ಆರೋಪಿದವರು ಡಿಸ್ಟಿಕ್ ಜೈಲಲ್ಲಿ ಯಾರು ಆಫೀಸರ್ಸ್ ಇದ್ದಾರೆ ಅವ್ರ ಜೊತೆ ಕೂಡ ಗಲಾಟ ಮಾಡಿದ್ದಾರೆ. ಮತ್ತು ಮೊದಲೇ 1 ಮಂತ್ ಹಿಂದೆ ಒಂದು ಮೊಬೈಲ್ ಫೋನ್ ಸಿಕ್ಕಿತ್ತು, ಈ ವಿಚಾರ ಬಗ್ಗೆ ಕೂಡ ಕೇಸ್ ಆಗಿದೆ. ಮತ್ತು ಪಬ್ಲಿಕ್ಕಿಂದ ಕೂಡ ಕಂಪ್ಲೇಂಟ್ ಬರ್ತಾ ಇತ್ತು. ಇನ್ ದ ಸೆನ್ಸ್ ಯಾರು ಇನ್ಮೇಟ್ಸ್ ಇದ್ದಾರೆ ಅವರಿಗೆ ಹೆದರಿಸ್ತಾ ಇದ್ದಾರೆ, ಬೈತಾ ಇದ್ದಾರೆ, ಸಾಯಿಸಿಗೆ ಪ್ರಯತ್ನ ಮಾಡ್ತಾರೆ. ಈ ಥರ ಸುಮಾರು ಜನ ಇನ್ಮೇಟ್ಸ್ದು ಫ್ಯಾಮಿಲಿ ಬಂದು ನನಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈ ವಿಚಾರ ನಾನು ನನ್ನ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಮತ್ತು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ಗೆ ಗಮನಕ್ಕೆ ಹೇಳಿದ್ದೀನಿ ಕಿ ಈ ಥರ ಯಾರು ಕಿರಿಕ ಆರೋಪಿಗಳು ಇದ್ದಾರೆ ಅವರಿಗೆ ಬೇರೆ ಜಾಗ ಟ್ರಾನ್ಸ್ಫರ್ ಮಾಡಬೇಕು. ಬಟ್ ಈಗ ರೀಸೆಂಟಾಗಿ 2 ದಿನ ಹಿಂದೆ ಒಬ್ಬರು ನಟೋರಿಯಸ್ ಆರೋಪಿ ಬಾಂಬೆ ಸಲೀಂ, ಈ ಬಾಂಬೆ ಸಲೀಂ ಈಗ ಪ್ರೆಸೆಂಟ್ಲಿ ಕಿಡ್ನ್ಯಾಪಿಂಗ್ ಕೇಸಲ್ಲಿ ಒಳಗಡೆ ಇದ್ದಾರೆ. ಮೊದಲೇ ಇವರು ಮರ್ಡರ್ ಕೇಸ್ ಕೂಡ ಮಾಡಿದ್ದಾರೆ. ಮರ್ಡರ್ ಕೇಸಿಂದ ಇವರಿಗೆ ಬೇಲ್ ಸಿಕ್ತು. ವಿದಿನ್ 1 ವೀಕ್ ಓನ್ಲಿ ಇವರು ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಕೇಸ್ ಅಲ್ಲಿ ಭಾಗಿಯಾಗಿದ್ದಾರೆ. ಸೊ ತುಂಬ ನೊಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಇವರು ಜೈಲಲ್ಲಿ ಏನು ದಾದಾಗಿರಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಇನ್ಮೇಟ್ಸ್ ಮೇಲೆ ಹಾವಿ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಈ ಥರ ಮಾಹಿತಿ ಇತ್ತು. ಮತ್ತು ಜೊತೆಗೆ ರೀಸೆಂಟಾಗಿ ಜೈಲ್ ಸೂಪ್ರಿಂಟೆಂಡೆಂಟ್ ಜೊತೆ ಏನು ಗಲಾಟ ಮಾಡಿದ್ದಾರೆ, ಆ ವಿಚಾರ ಬಗ್ಗೆ ಜೈಲ್ ಆಫೀಸರ್ಸಿಂದ ಒಂದು ಆಫೆನ್ಸಸ್ ಅಗೇನ್ಸ್ಟ್ ಪಬ್ಲಿಕ್ ಸರ್ವೆಂಟು ಕೇಸ್ ಕೂಡ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನಲ್ಲಿ. ಸೊ ಅದು ಕೂಡ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಇದೇ ಥರ ಶ್ರೀನಿವಾಸ್ಪುರಲ್ಲಿ ಒಬ್ಬರು ಕೌನ್ಸಿಲರ್ದು ಮರ್ಡರ್ ಮಾಡಿ 9 ಜನ ಕೂಡ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಜೈಲಲ್ಲಿ ಇತ್ತು. ಇವರು ಕೂಡ ಭಾಗಿಯಾಗಿದ್ದಾರೆ. ಮತ್ತು ಈ 2 ಗುಂಪು ಮಧ್ಯದಲ್ಲಿ ಏನಾದರೂ ಪದೇ ಪದೇ ಗಲಾಟ ನಡೀತಾ ಇದೆ, ಈ ಥರ ಮಾಹಿತಿ ಇತ್ತು. ಸೊ ನಾವು ಈ ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಹೇಳಿದ್ದೀವಿ. ಆಮೇಲೆ ಬೆಂಗಳೂರಿಂದ DIG ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ, ಎಲ್ಲ ಚೆಕ್ ಮಾಡಿದ್ದಾರೆ. ಅವ್ರಿಗೆ ಕೂಡ ಸರ್ಪ್ರೈಸ್ ಚೆಕಲ್ಲಿ ಒಂದು ಮೊಬೈಲ್ ಸಿಕ್ಕಿದೆ. ಆ ವಿಚಾರ ಬಗ್ಗೆ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಅನ್ಐಡೆಂಟಿಫೈಡ್ ಪರ್ಸನ್ ಅಂದರೆ ಯಾರ ಹತ್ರ ಇದೆ ಅದು ಗೊತ್ತಾಗಲಿಲ್ಲ, ಬಟ್ ಒಂದು ಮೊಬೈಲ್ ಕಿಚನಲ್ಲಿ ಸಿಕ್ಕಿದೆ. ಆ ವಿಚಾರ ಬಗ್ಗೆ ಕೂಡ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಸೊ ಇದು ಎಲ್ಲ ಆದಮೇಲೆ ಒಂದು
ಅವರು ಡಿಸಿಷನ್ ತಗೊಂಡಿದ್ದಾರೆ ಕಿ ಈ ಥರ ಆರೋಪಿ ಯಾರು ಭಾಗಿದ್ದಾರೆ ಅವರಿಗೆ ಎಲ್ಲರಿಗೆ ಬೇರೆ ಜಾಗ ಶಿಫ್ಟ್ ಮಾಡಬೇಕು. ಟೋಟಲ್ 9 ಜನಕ್ಕೆ ಬೇರೆ ಜಾಗ ಶಿಫ್ಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜೈಲಿಂದ. ಮೇನ್ ಆರೋಪಿ ಯಾರು ಇದ್ದಾರೆ ಬಾಂಬೆ ಸಲೀಂ ಅವರಿಗೆ ಚಿಕ್ಕಬಳ್ಳಾಪುರ ಜೈಲಿಂದ ಕೊಪ್ಪಳ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ಬೇರೆ 8 ಜನ ಆರೋಪಿ ಇದ್ದಾರೆ, ಅವರಿಗೆ ಕೂಡ ಬೇರೆ ಬೇರೆ ಜೈಲು ಮೈಸೂರು, ಮಡಿಕೇರಿ ಮತ್ತು ಬೆಂಗಳೂರು ಈ ಥರ ಬೇರೆ ಬೇರೆ ಜಾಗ ಅವರಿಗೆ ಕೂಡ ಶಿಫ್ಟ್ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯುತ್ ಕಾಮಗಾರಿ ನಡೆಸುವ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ಹರಿದು ವಿದ್ಯುತ್ ಕಂಬದ ಮೇಲೆಯೇ ಸುಟ್ಟು ಕರಕಲಾಗಿದ್ದ ಲೈನ್ಮನ್ ಒಬ್ಬರನ್ನ ಮತ್ತೊಬ್ಬ ಲೈನ್ಮನ್ ಕೆರೆಯಲ್ಲಿ ಹೂತಿದ್ದು ಇದೀಗ ಪ್ರಕರಣ ಬೆಳಕಿಗೆ ಬಂದಿದೆ. ಪೊಲೀಸರು ಮಧ್ಯಪ್ರವೇಶ ಮಾಡಿ ಹೂತಿದ್ದ ಶವ ಹೊರತೆಗೆಯುವಲ್ಲಿ ಯಶಸ್ವಿ. ಕಳೆದ 2 ದಿನಗಳ ಹಿಂದೆ ವಿದ್ಯುತ್ ಕೆಲಸಕ್ಕೆ ಹೋದ ರವಿ ಎಂಬಾತ ಕೆಲಸ ಮಾಡುವ ವೇಳೆ ಮೃತಪಟ್ಟಿದ್ದು, ಈ ವಿಚಾರ ಯಾರಿಗೂ ತಿಳಿಸದೆ ಲೈನ್ಮ್ಯಾನ್ ಚಂದ್ರಕುಮಾರ್ ಎಂಬಾತ ಬೀಚಗಾನಹಳ್ಳಿ ಸಮೀಪದ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಶವ ಹೂತು ಪರಾರಿಯಾಗಿದ್ದ. ಇದೀಗ ಪೊಲೀಸರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹೂತಿದ್ದ ಲೈನ್ಮ್ಯಾನ್ ರವಿ ಮೃತದೇಹವನ್ನ ಹೊರತೆಗೆಯಲಾಗಿದೆ. ಗುಡಿಬಂಡೆ ತಾಲೂಕಿನ ಮೆಡಿಮಾಕಲಹಳ್ಳಿ ಕ್ರಾಸ್ ಬಳಿಯ ಕೋಳಿ ಫಾರ್ಮ್ ಬಳಿ ಭಾನುವಾರ ಮತ್ತು ಸೋಮವಾರ ವಿದ್ಯುತ್ ಕಾಮಗಾರಿ ಮಾಡಲು ಬೀಚಗಾನಹಳ್ಳಿ ಗ್ರಾಮದ ಲೈನ್ಮ್ಯಾನ್ ಚಂದ್ರಕುಮಾರ್ ಎಂಬಾತ ಲೈನ್ಮ್ಯಾನ್ ರವಿಯನ್ನು ಕರೆದೊಯ್ದಿದ್ದ. ಈ ವೇಳೆ ಆಕಸ್ಮಿಕವಾಗಿ ವಿದ್ಯುತ್ ತಗಲಿ ಕಂಬದಿಂದ ಕೆಳಗೆ ಬಿದ್ದು ರವಿ ಮೃತಪಟ್ಟಿದ್ದ ಎನ್ನಲಾಗಿದೆ. ಬಳಿಕ ರವಿ ಮೃತದೇಹವನ್ನ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹೂತು ಹಾಕಿ ಏನೂ ತಿಳಿಯದಂತೆ ಚಂದ್ರಕುಮಾರ್ ಪರಾರಿಯಾಗಿದ್ದ. ಅವ್ನು ನನ್ನ ತಮ್ಮ ಆಗಬೇಕು. ಅವ್ನು 4 ದಿವಸ ಸೋಮವಾರನೇ ಕಂಪ್ಲೇಂಟ್ ಕೊಟ್ಟವ್ರೆ, ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರು ಚಂದ್ರ ಅನ್ನೋರು ಜೊತೆಯಲ್ಲಿ ಕರ್ಕೊಂಡು ಹೋದ್ರು ಕೂಡ ಈ ಥರ ಆಗೈತೆ ಅಂತ ಒಂದು ಮಾತು ಹೇಳಿಲ್ಲ. ಅವರು ಕಂಪ್ನಿಯಿಂದ ಬಿದ್ದೋಗಿದ್ರು ಕೂಡ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು ಅವರು, ಆದರೆ ಹೇಳಿಲ್ಲ. ಆ ಥರ ಕದ್ದು ಮುಚ್ಚಿ ಬಂದು ಈ ಥರ ಮಾಡೋರು ಅಂತಂದರೆ ಅವರೇ ಏನೋ ಮಾಡಿದ್ದಾರೆ ಅಂತಲೇ ನಮ್ಗೆ ಅನಿಸ್ತೈತೆ. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ನಿಮಗೆ ಹೆಂಗೆ ಗೊತ್ತಾಯ್ತು? ಇವತ್ತು ಬೆಳಗ್ಗೆ ಸರ್ ನಮ್ಗೆ ಗೊತ್ತಾಗಿದ್ದು. 4 ದಿವಸದಿಂದನೂ ಅವ್ನು ಕಾಣೆ ಆಗೋನೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ರಂತೆ. ಎಲ್ಲೋ ಇರ್ತಾನೆ ಬರ್ತಾನೆ, ಅವ್ನು ಕುಡಿತಿದ್ದ, ಸ್ವಲ್ಪ ಬರ್ತಾನೆ ಅಂತಲೇ ಅಂದ್ಕೊಂಡವ್ರೆ. ಈ ಥರ ಕಾಣಿಸ್ತಾ ಇದಕ್ಕೆ ಅವ್ರು ಕಂಪ್ಲೇಂಟ್ ಕೊಟ್ಟವ್ರೆ. ಆವಾಗ ಇವ್ರು ಬೆಸ್ಕಾಂ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಚಂದ್ರನ್ ಕರ್ಕೊಂಡು ಹೋಗಿ ಪೊಲೀಸವರು ಎಂಕ್ವೈರಿ ಮಾಡೋದನ್ನ ಅವ್ನು ಬಾಯ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದವನೆ. ಇವಾಗ ಚಂದ್ರ ಈ ಥರ ಮಾಡಿದರೆ ಅವ್ನಿಗೆ ಶಿಕ್ಷೆ ಆಗ್ಬೇಕು ಸರ್. ಇನ್ನೊಬ್ರಿಗೆ ಯಾರಿಗೂ ಈ ಥರ ಆಗಬಾರ್ದು. ಇವಾಗ ನನ್ನ ತಮ್ಮನಿಗಾಗಿರೋದು ಇನ್ಯಾರಿಗೂ ಆಗಬಾರ್ದು. ಅವ್ನಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್. ಯಾವ ರೀತಿ ಶಿಕ್ಷೆ ಆಗಬೇಕು? ಅವ್ನು ಮಾಡಿರೋದನ್ನ ಅವ್ನು ಅರ್ಥ ಮಾಡ್ಕೋಬೇಕು ಸರ್. ಅವ್ನು ಮಾಡ್ಕೋಬೇಕು. ಇನ್ನೊಂದ್ಸತಿ ಅವ್ನಿಗಾಗಿರೋ ಅವ್ನು ಸಾವಾದಾಗ ಅವ್ನು ಎಷ್ಟು ನೋವು ತಿನ್ನೋ ಅದಕ್ಕೆ 2ರಷ್ಟು ನೋವು ಇವ್ನು ತಿನ್ಬೇಕು ಸರ್. ಇವನು ಊರಾಗ ಫ್ರೀ ಟೈಮ್ನಾಗ ಕರ್ಕೊಂಡು ಹೋಗ್ತಾ ಇದ್ದ ಲೈನ್ ಕೆಲಸಕ್ಕೆ ಕರ್ಕೊಂಡು ಬರ್ತಾಯಿದ್ರು. ಚಂದ್ರ KV ಚಂದ್ರ ಕರ್ಕೊಂಡು ಹೋಗ್ತಾಯಿದ್ರು, ಬರ್ತಾಯಿದ್ರು. ಅವಾಗ 5-6 ಸಲ ಹೇಳಿದ್ವಿ, ಕುಡಿತಾನವನು, ಅವನ ಜೊತೆ ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಹೇಳಿದ್ರು ಇಂಥವ್ರನ್ನ
50-100 ಯಾರ ಥರ ಕಂಬಗಳು ಅವ್ನು ಕರ್ಕೊಂಡು ಹೋಗೋದು, ಇಂಥ ಕೆಲಸ ಮಾಡವ್ರೆ. ಯಾವತ್ತು ಕರ್ಕೊಂಡು ಹೋಗಿರೋದು? ಯಾವತ್ತು ನಿಮ್ಮ ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗವ್ರೆ. ಹ್ಞೂ ಮಂಗಳವಾರ ಹೇಳಿದ್ವಿ, ಬುಧವಾರ ಹೇಳಿದ್ವಿ, ನಾವು ನೋಡೇ ಇಲ್ಲ, ನಮ್ಮ ಜೊತೆ ಬಂದೇ ಇಲ್ಲ. ಹ್ಞೂ ಇದೇ ಮತ್ತೆ ಬರ್ತಾಯಿತ್ತು. ಹ್ಞೂ ಮತ್ತೆ ಹೆಂಗೆ ಗೊತ್ತಾಯ್ತು ನಿಮಗೆ? ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟಿನಾಕ ಒಂದೊಂದಂತೆ ಬಾಯಿ ಬಿಡ್ತಾ ಬಂದ. ಹ್ಞೂ ಹಿಂಗಾಗಿರೋವನು ಹಿಂಗಾಗೈತೆ ಅಂತ ಒಂದು ಮಾತು ಹೇಳಿದ್ರೆ ಒಂದು 20 ನಿಮಿಷ ಪ್ರಾಣ ಕೂಡ ಇತ್ತಂತೆ. ಹ್ಞೂ ಹಾಸ್ಪಿಟ್ಲ್ಗೆ ಸೇರಿಸೋದ, ಇಲ್ಲ ನಮ್ಗೆ ಫೋನ್ ಮಾಡೋದ, ಇಲ್ಲ KIB ಆಫೀಸ್ಗೆ ಇದು ಮಾಡೋದ, ಇಲ್ಲ 108 ಯಾವುದಕ್ಕೋ ಒಂದು ಇದು ಮಾಡಿಬಿಟ್ಟು ಒಂದು ಇದು ಮಾಡಿದರೆ ಜೀವ ಉಳಿತಾಯಿತ್ತು. ಮೃತ ರವಿ ಸಂಬಂಧಿಕರು 2-3 ದಿನಗಳು ಕಳೆದರೂ ರವಿ ಮನೆಗೆ ಬಾರದ ಕಾರಣ ರವಿ ಕಾಣೆಯಾದ ಬಗ್ಗೆ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಬಳಿಕ ತನಿಖೆ ನಡೆಸಿದ ಪೊಲೀಸರು ಲೈನ್ಮ್ಯಾನ್ ಚಂದ್ರಕುಮಾರ್ ಮೇಲೆ ಅನುಮಾನಗೊಂಡು ಪರಿಶೀಲನೆ ಮಾಡಿದಾಗ ಆತ ಮೊಬೈಲ್ ಮನೆಯಲ್ಲಿ ಬಿಟ್ಟು ಪರಾರಿಯಾಗಿದ್ದ. ಆಂಧ್ರ ಪ್ರದೇಶದಲ್ಲಿದ್ದ ಚಂದ್ರಕುಮಾರನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯವನ್ನ ಆತ ಬಾಯ್ಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು. ಇಟ್ ಈಸ್ ಇನ್ಫಾರ್ಮಲ್ ಥರ ಇದೆ. ಸೊ ಇವರು 3 ದಿನದಿಂದ ಮಿಸ್ಸಿಂಗ್ ಆಗಿದೆ. ಈ ಥರ ಫ್ಯಾಮಿಲಿ ಅವರದು ಬಂದಿದೆ ಸ್ಟೇಷನ್ಗೆ. ತೋ ನಾವು ವಿಚಾರಣೆ ಮಾಡಿದ್ದೀವಿ. ತೋ ಫ್ಯಾಮಿಲಿ ಅವರು ಎಲ್ಲ ತಿಳಿಸಿದ್ದಾರೆ ಕಿ ಬೆಸ್ಕಾಂ ಲೈನ್ಮನ್ ಚಂದ್ರಕುಮಾರ್ ಜೊತೆಗೆ ಅವರು ಸಹಾಯಕ್ಕಾಗಿ ಹೆಲ್ಪರ್ ಆಗಿ ಕೆಲಸ ಮಾಡ್ತಾ ಇತ್ತು. ಮತ್ತು ಲಾಸ್ಟ್ ಟೈಮ್ ಊರ ಜನರು ಕೂಡ ಅವರಿಗೆ ಚಂದ್ರಕುಮಾರ್ ಜೊತೆ ನೋಡಿದ್ದಾರೆ, ಈ ಥರ ತಿಳಿಸಿದ್ದಾರೆ. ಆಮೇಲೆ ನಮ್ಮ ಪೊಲೀಸ್ ಟೀಮ್ ಈ ಚಂದ್ರಕುಮಾರ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಇಂಟರೋಗೇಷನ್ ಮಾಡಿದ್ದೀವಿ. ತೋ ಚಂದ್ರಕುಮಾರ್ ಹೇಳ್ತಾರೆ ಕಿ ಪೋಲಂಪಲ್ಲಿಯಲ್ಲಿ ಒಂದು ಚಿಕನ್ ಫಾರ್ಮ್ ಹತ್ರ ಒಂದು ಎಲೆಕ್ಟ್ರಿಕ್ ಪೋಲ್ಗೆ ರಿಪೇರಿ ಮಾಡೋಕ್ಕೆ ಹೋಗಿದ್ದಾರೆ ಈ ಇಬ್ಬರು ಜನ. ಆ ಟೈಮ್ಗೆ ಇವರು ಅನಿಲ್ ವಿಕ್ಟಿಮ್ ಯಾರು ಇದ್ದೀರಾ ಅವರು ಮೇಲ್ಗಡೆ ಹೋಗಿದೆ ಪೋಲ್ಗೆ. ಕೆಳಗಡೆ ಬಂದಾಗ ಟೈಮಲ್ಲಿ ಇವರು ಬಿದ್ದಾಗಿದೆ ಮತ್ತು ಅವ್ರ ತಲೆ ಮೇಲೆ ಏನೋ ಹೇಟಾಯಿತು. ಆಮೇಲೆ ಅವ್ರಿಗೆ ಬ್ಲಡ್ ಲಾಸ್ ಆಗ್ತಾಯಿತ್ತು. ಸೊ ಇವರು ಅವ್ರಿಗೆ ಅಲ್ಲಿಂದ ಬೈಕಲ್ಲಿ ಹಾಸ್ಪಿಟಲಲ್ಲಿ ಹೋಗೋಕ್ಕೆ ಟ್ರೈ ಮಾಡಿದರು. ಬಟ್ ರಸ್ತೆಯಲ್ಲಿ ಅವರು ಸುಸ್ತಾಗಿ ಅವರು ಡೆತ್ ಆಗಿದೆ ಈ ಥರ ಅವರಿಗೆ ಗೊತ್ತಾಗಿದೆ. ಸೊ ಇವರು ಬಂದಾರಹಳ್ಳಿ ಕೆರೆ ಹತ್ತಿರ ಇವರಿಗೆ ಏನೂ ಅವರಿಗೆ ಅರ್ಥ ಆಗಲ್ಲ ಅಥವಾ ಈ ಥರ ಅವರು ಹೇಳ್ತಾ ಇದ್ದಾರೆ ಆರೋಪಿ ಕಿ ಅವರು ಡಿಸೈಡ್ ಮಾಡಿದ್ದಾರೆ, ಅವರಿಗೆ ಭಯ ಆಯಿತು. ಸೊ ಅವರು ಅವ್ರಿಗೆ ದಫನ್ ಮಾಡಿದ್ದಾರೆ ಬಂದಾರಹಳ್ಳಿ ಕೆರೆಯಲ್ಲಿ, ಮತ್ತು ಯಾರಿಗೆ ಹೇಳಿಲ್ಲ ಊರಲ್ಲಿ. ಬಟ್ ಇದು ಇವರದು ವರ್ಜನ್ ಏನಿದೆ ತುಂಬ ಅನುಮಾನಾಸ್ಪದ ಇದೆ. ನಾವು ಈ ಕೇಸಲ್ಲಿ ಆರೋಪಿಗೆ ಆಲ್ರೆಡಿ ಚಂದ್ರಕುಮಾರ್ಗೆ ಅರೆಸ್ಟ್ ಮಾಡಿದ್ದೀವಿ. ಮರ್ಡರ್ ಆ್ಯಂಡ್ ಅಟ್ರಾಸಿಟಿ ಕೇಸ್ ಒಂದು ರಿಜಿಸ್ಟರ್ ಮಾಡಿದ್ದೀವಿ. ಇವರು ಬೆಸ್ಕಾಂ ಲೈನ್ಮ್ಯಾನ್ ಕೆಲಸ ಚಂದ್ರಕುಮಾರ್ ಅವರು ಮಾಡ್ತಾ ಇದ್ದಾರೆ. ಬಟ್ ಚಂದ್ರಕುಮಾರ್ದು ಏನಾದರೂ ಇನ್ಸಿಡೆಂಟ್ ಆಯಿತು 3-4 ವರ್ಷ ಹಿಂದೆ. ಈ ಕಾರಣ ಬಗ್ಗೆ ಚಂದ್ರಕುಮಾರ್ಗೆ ಮೇಲೆ ಪೋಲ್ ವಗೇರ ಮೇಲೆ ಹೋಗೋಕ್ಕೆ ಆಗ್ತಾಯಿಲ್ಲ, ಕ್ಲೈಂಬ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಕಾರಣ ಬಗ್ಗೆ ಅನಧಿಕೃತವಾಗಿ ಇವರಿಗೆ ಅನಿಲ್ಗೆ ಇವರು ಹೆಲ್ಪರ್ ಆಗಿ ಜೊತೆಗೆ ಕರ್ಕೊಂಡು ಹೋಗ್ತಾಯಿತ್ತು ಈ ರಿಪೇರಿ ಕೆಲಸಕ್ಕೆ. ಡೆಫಿನೆಟ್ಲಿ ಈ ಥರದ್ದು ಅವ್ರದ್ದು ವರ್ಜನ್ ಏನಿದೆ ಆರೋಪಿದು ಅವರು ತುಂಬ ಅನುಮಾನಾಸ್ಪದ ಇದೆ. ಯಾಕೆ ಒಬ್ಬರಿಗೆ ಯಾರಿಗೆ ಗಾಯ ಆಗಿದೆ ಆಮೇಲೆ ಕೂಡ ಒಬ್ಬರೇ ಪರ್ಸನ್ಗೆ ಬೈಕಲ್ಲಿ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ. ಡೆಫಿನೆಟ್ಲಿ ಬೇರೆ ಜನದು ಕೂಡ ಇನ್ವಾಲ್ವ್ಮೆಂಟ್ ಇರಬೇಕು. ಅದನ್ನು ಕೂಡ ನಾವು ಆ ಆ್ಯಂಗಲ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೇರೆ ಜನದು ಇನ್ವಾಲ್ವ್ಮೆಂಟ್ ಯಾರ್ದು ಇದೆ ನೋಡಿ ಬಾಡಿ ಅವರು ಸಿನ್ಸ್ ದಫನ್ ಮಾಡಿದ್ದಾರೆ ಆ ಜಾಗ ನಾವು ನಿನ್ನೆ ರಾತ್ರಿ ಐಡೆಂಟಿಫೈ ಮಾಡಿ ನಿನ್ನೆಯಿಂದ ಗಾರ್ಡ್ ಹಾಕಿದ್ದೀವಿ. ಸೊ ಬಾಡಿ ಎಕ್ಸ್ಯೂಮ್ ಮಾಡೋಕ್ಕೆ ಏನು ಪ್ರೊಸೀಜರ್ ಇದೆ AC ಕೋರ್ಟಿಂದ ಪರ್ಮಿಷನ್ ತಗೊಂಡು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಎಕ್ಸಿಮೇಷನ್ ಆಗ್ತಾಯಿದೆ. ಎಕ್ಸಿಮೇಷನ್ ಆದಮೇಲೆ ಸ್ಪಾಟಲ್ಲಿ ನಾವು ಪೋಸ್ಟ್ಮಾರ್ಟಮ್ ಮಾಡಿ ಬಾಡಿಗೆ ಡಿಸ್ಪೋಸ್ ಮಾಡ್ತೀವಿ. ಮತ್ತು ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಏನು ಸಿಗುತ್ತೆ, ಹೇಗೆ ಥರದ್ದು ಇಂಜರಿ ಆಯಿತು, ಏನಾಯಿತು ಅದನ್ನು ಪರಿಶೀಲನೆ ಮಾಡ್ತೀವಿ. ವಿಷಯ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಡಿವೈಎಸ್ಪಿ ಶಿವಕುಮಾರ್, ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ, ಗುಡಿಬಂಡೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಸೇರಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ತಜ್ಞರು, ಜಿಲ್ಲಾ ಸರ್ಜನ್ ಸೇರಿದಂತೆ ವೈದ್ಯಕೀಯ ತಂಡ ಆಗಮಿಸಿ ಸಂಬಂಧಿಕರ ಸಮ್ಮುಖದಲ್ಲಿ ಶವ ಹೊರಗೆ ತೆಗೆಯಲಾಯಿತು. ರವಿ ಮೃತದೇಹವನ್ನ ಹೊರತೆಗೆಯುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ಸಾವಿನ ಕುರಿತು ಮೃತನ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಬ್ಬನಿಂದ ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ. ಈ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು, ಜೊತೆಗೆ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ.
ಸತೀಶ್ ಬಾಬು ಸಿಟಿವಿ ನ್ಯೂಸ್, ಗುಡಿಬಂಡೆ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀ ರಾಮಲಿಂಗೇಶ್ವರ ಬಡಾವಣೆ ನಾಗರಿಕರು ಚರಂಡಿ ಅವ್ಯವಸ್ಥೆಯಿಂದ ಬಳಲುತ್ತಿದ್ದಾರೆ. ಸಾಂಕ್ರಾಮಿಕ ರೋಗಗಳ ಆತಂಕದಲ್ಲೇ ದಿನದೂಡುವ ಪರಿಸ್ಥಿತಿ ಈ ಭಾಗದ ಜನರಿಗೆ ಎದುರಾಗಿದ್ದು, ನಗರಸಭೆ ಮತ್ತು ಜನಪ್ರತಿನಿಧಿಗಳಿಗೆ ಪ್ರತಿನಿತ್ಯ ಶಾಪ ಹಾಕುವಂತಾಗಿದೆ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಗೆ ಹೊಂದಿಕೊಂಡಿರುವ ಶ್ರೀ ರಾಮಲಿಂಗೇಶ್ವರ ಬಡಾವಣೆ ಮತ್ತು ಹಳೆ ಡಿಪಾಳ್ಯ ರಸ್ತೆಗಳ ಚರಂಡಿ ತುಂಬಿ ರಸ್ತೆಗೆ ಹರಿಯುತ್ತಿದೆ. ಹಾಗೆ ಹರಿಯುತ್ತಿರುವ ತ್ಯಾಜ್ಯ ನೀರು ಮನೆಗಳ ಮುಂದೆ ಹರಿಯುತ್ತಿದ್ದು, ಸೊಳ್ಳೆ, ಹಾವು, ಚೇಳುಗಳ ಕಾಟದಿಂದ ನಿತ್ಯವೂ ಆತಂಕದಲ್ಲಿ ಜೀವನ ಸಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ನಗರಸಭೆಯವರಿಗೆ ದೂರಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಾಗರಿಕರು ಅಳಲು ತೋಡಿಕೊಂಡಿದ್ದಾರೆ. ಸರ್ ನೋಡಿ, ನಮ್ದು 29ನೇ ವಾರ್ಡು ರಾಮಲಿಂಗೇಶ್ವರ ಬಡಾವಣೆ ಅಂತೇಳಿ. ಇಲ್ಲಿ ಚರಂಡಿ ನೋಡಿ ಸರ್, ಫಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಚರಂಡಿಲಿ ನೀರು ಹೋಗ್ತಾ ಇಲ್ಲ. ಇಲ್ಲಿ ಮುಂದೆ ಅದು ಅಡ್ಡ ಹಾಕೊಂಡ್ಬಿಟ್ಟಿದ್ದಾರೆ ಆಯ್ತಾ. ಆ ನೀರು ತೆಗಿತಾ ಇಲ್ಲ ನಗರಸಭೆಯವರು. ನಮಗೆ ಹೆಜ್ಜೆ ಹಾಕಿದ್ರೆ ನಗರಸಭೆ ಸಿಗುತ್ತೆ, ಸುಮ್ಮನೆ ನಗರಸಭೆ ಅಂತ ನಾವು ಸೇರ್ಕೊಂಡಿದ್ದೀವಿ ಅಷ್ಟೇ. ಅದರಿಂದ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಆಯ್ತಾ. ಇದರಿಂದ ನೋಡಿ ಚರಂಡಿ ನೀರು ಹೋಗಲ್ಲ, ಏನಿಲ್ಲ. ಆ ನೀರು ಹೋಗಿರೋದೆಲ್ಲ ಮತ್ತೆ ವಾಪಸ್ ನಮ್ಮ ಮನೆಗೆ ಬರ್ತಾ ಇದ್ದಾವೆ. ಇದರಿಂದ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗಿದ್ದಾವೆ. ಮತ್ತು ಮನೆಯಲ್ಲಿ ಮಕ್ಕಳಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಅವ್ರಿಗೆ ಪ್ರತಿದಿನನೂ ಹುಷಾರು ತಪ್ತಾನೆ ಇರ್ತಾರೆ. ನಾವು ಪ್ರತಿದಿನ ನಾವು ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಶ್ರೀ ರಾಮಲಿಂಗೇಶ್ವರ ಬಡಾವಣೆಯಲ್ಲಿ ಚರಂಡಿ ಮತ್ತು ಸಿಸಿ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದು, ಚರಂಡಿ ನೀರು ಸರಾಗವಾಗಿ ಮುಂದೆ ಹರಿದು ಹೋಗಲು ಯಾವುದೇ ಸಂಪರ್ಕವನ್ನ ಕಲ್ಪಿಸದ ಕಾರಣ ಚರಂಡಿ ನೀರು ತುಂಬಿ ಮಳೆ ಬಂದಲ್ಲಿ ನೀರು ಮನೆಗಳ ಮುಂದೆ ಹಾಗೂ ಬೈಪಾಸ್ ರಸ್ತೆಗೆ ಹರಿಯುತ್ತಿದೆ. ಇದರಿಂದ ರಸ್ತೆಯಲ್ಲಿ ಸಂಚರಿಸಲು ಇನ್ನಿಲ್ಲದ ತೊಂದರೆ ಅನುಭವಿಸುವಂತಾಗಿದೆ. ಬೈಪಾಸ್ ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿ ನಿರ್ಮಾಣ ಮಾಡಿರುವುದರಿಂದ ಬಡಾವಣೆಯ ಚರಂಡಿ ನೀರು ತುಂಬಿ ಮುಂದೆ ಹೋಗಲಾರದೆ ಮಳೆ ಬಂದರೆ ಬೈಪಾಸ್ ರಸ್ತೆಗೆ ಹರಿಯುತ್ತದೆ. ಕೊಳಚೆ ನೀರು ರಸ್ತೆಯಲ್ಲಿ ಹರಿದು ವಾಹನಗಳು ನಿಯಂತ್ರಣ ತಪ್ಪಿ ಬೀಳುವಂತಾಗಿದೆ. ಇಲ್ಲಿನ ಚರಂಡಿಗಳು ತುಂಬಿ ತುಳುಕುತ್ತಿದ್ದು, ಸೊಳ್ಳೆಗಳ ತಯಾರಿಕಾ ಘಟಕಗಳಾಗಿ ನಿರ್ಮಾಣವಾಗಿದೆ. ಇದರಿಂದ ಈ ಭಾಗದ ಜನತೆಗೆ ಒಂದಲ್ಲ ಒಂದು ರೋಗದ ಸಮಸ್ಯೆ ಕಾಡುತ್ತಿದೆ. ಇನ್ನು ಸಣ್ಣಪುಟ್ಟ ಮಕ್ಕಳ ಪಾಡಂತೂ ಹೇಳತೀರದಾಗಿದೆ. ಪ್ರತಿನಿತ್ಯ ಆಸ್ಪತ್ರೆ ದರ್ಶನ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಚರಂಡಿ ನೀರು ರಸ್ತೆ ಬದಿ ಖಾಲಿ ಸ್ಥಳದಲ್ಲಿ ನಿಂತು ಹೊಂಡವಾಗಿ ಮಾರ್ಪಟ್ಟಿದ್ದು, ಮಳೆ ಬಂದರೆ ರಸ್ತೆಗೆ ಹರಿದು ಮನೆಗಳಿಗೆ ನುಗ್ಗುತ್ತಿದೆ. ಈ ಹೊಂಡ ಸೊಳ್ಳೆಗಳ ತಯಾರಿಕಾ ಘಟಕವಾಗಿ ಮಾರ್ಪಟ್ಟಿದ್ದು, ಅಕಸ್ಮಾತ್ ರಸ್ತೆಯಲ್ಲಿ ಹೋಗುವ ಪಾದಚಾರಿಗಳು ಆಯ ತಪ್ಪಿದರೆ, ದ್ವಿಚಕ್ರ ವಾಹನಗಳು ನಿಯಂತ್ರಣ ತಪ್ಪಿದರೆ ಸೀದಾ ಈ ಕೊಳಚೆ ಹೊಂಡದೊಳಕ್ಕೆ ಬೀಳುವುದು ಖಚಿತ. ಇನ್ನು ನಗರದ ಮೂಲಸೌಕರ್ಯಗಳ ನೊಗ ಹೊತ್ತಿರುವ ನಗರಸಭೆ ಈ ಭಾಗಕ್ಕೆ ಒಮ್ಮೆಯಾದರೂ ಗಮನ ಹರಿಸಿ ಚರಂಡಿಯ ಅವ್ಯವಸ್ಥೆ ಸರಿಪಡಿಸಬೇಕಿದೆ. ಈ ಚರಂಡಿ ನೀರು ಸರಾಗವಾಗಿ ಸಾಗಲು ಕ್ರಮ ತೆಗೆದುಕೊಳ್ಳುವ ಮೂಲಕ ಈ ಭಾಗದ ಜನರ ದಿನನಿತ್ಯದ ಸಮಸ್ಯೆ ಬಗೆಹರಿಸಬೇಕಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಗುರುವಾರ ಮುಂಜಾನೆ ಸುರಿದ ಭಾರೀ ಮಳೆಯಿಂದಾಗಿ ಬಡವರ ಬದುಕು ಬೀದಿಗೆ ಬಂದಂತಾಗಿದೆ. ಅವೈಜ್ಞಾನಿಕ ಮೋರಿ ಮತ್ತು ಚರಂಡಿ ಕಾಮಗಾರಿಗಳಿಂದ ಮಳೆ ಬಂದರೆ ನಾಗರಿಕರು ನರಕ ಯಾತನೆ ಅನುಭವಿಸುವಂತಾಗಿದೆ. ಬಾಗೇಪಲ್ಲಿ ವಾಲ್ಮೀಕಿ ನಗರದ ಬಹುತೇಕ ನಿವಾಸಿಗಳು ಮಳೆ ತಂದ ಅವಾಂತರದಿಂದ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಮನೆಗಳಿಂದ ನೀರು ಹೊರಹಾಕಲು ದುಸ್ತರ ಪಟ್ಟಿದ್ದಾರೆ. 6, 7ನೇ ವಾರ್ಡ್, 12, 13, 19ನೇ ವಾರ್ಡ್ಗಳ ತಗ್ಗು ಪ್ರದೇಶಗಳ ಹಲವಾರು ಮನೆಗಳಿಗೆ ನೀರು ನುಗ್ಗಿದರೆ ಹಲವೆಡೆ ಚರಂಡಿಗಳು ಎಲ್ಲೆಂದರಲ್ಲೇ ಬ್ಲಾಕ್ ಆಗಿ ಕೊಳಚೆ ನೀರು ರಸ್ತೆಗಳಲ್ಲಿ ಹರಿದಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿವೆ. ಎಚ್ ನರಸಿಂಹಯ್ಯ ವೃತ್ತದಲ್ಲಿ ರಸ್ತೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದು, ಚರಂಡಿಗಳ ಕೊಳಚೆ ನೀರಿನೊಂದಿಗೆ ಸೇರಿ ರಸ್ತೆ ಅಗಲಕ್ಕೂ ಹರಡಿ ಕಿರಿಕಿರಿಯಾಗಿ ಪರಿಣಮಿಸಿದೆ. ಇದರಿಂದಾಗಿ ಕೆಲ ಕಾಲ ವಾಹನ ಸಂಚಾರ ಸೇರಿ ನಾಗರಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಪದೇ ಪದೇ ಮಳೆ ಬಂದಾಗ ಈ ಸಮಸ್ಯೆ ಪುನರಾವರ್ತನೆಯಾಗುತ್ತಿದ್ದರೂ ಸಂಬಂಧಪಟ್ಟವರು ಕಣ್ಣಿತು ಕುರುಡರಂತಾಗಿದ್ದಾರೆ. ಇಂತಹ ಗಂಭೀರ ಸಮಸ್ಯೆ ಪರಿಹರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಶಪಿಸುತ್ತಿದ್ದಾರೆ. ತಗ್ಗು ಪ್ರದೇಶಗಳ ಮನೆಗಳಿಗೆ ನುಗ್ಗಿದ ನೀರು ಪಟ್ಟಣದ ವಾಲ್ಮೀಕಿ ನಗರ, ಅಂಬೇಡ್ಕರ್ ನಗರ ಸೇರಿದಂತೆ ಹಲವು ವಾರ್ಡ್ಗಳಲ್ಲಿ ತಗ್ಗು ಪ್ರದೇಶಗಳಲ್ಲಿನ ಮನೆಗಳಿಗೆ ಮಳೆ ನೀರಿನೊಂದಿಗೆ ಚರಂಡಿ ನೀರು ಸೇರಿ ನುಗ್ಗಿದೆ. ಇದರಿಂದಾಗಿ ನೀರು ಹೊರಹಾಕುವಲ್ಲಿ ನಾಗರಿಕರು ಹರಸಾಹಸ ಪಟ್ಟಂತಾಗಿದೆ. ಈ ಬಗ್ಗೆ KPRS ಜಿಲ್ಲಾ ಸಂಚಾಲಕ ಹಾಗೂ ವಾಲ್ಮೀಕಿ ನಗರದ ನಿವಾಸಿ ಚನ್ನರಾಯಪ್ಪ ಮಾತನಾಡಿ, ಪಟ್ಟಣದ ವಾಲ್ಮೀಕಿ ನಗರಕ್ಕೆ ಮಳೆ ಬಂದಾಗಲೆಲ್ಲ ನ್ಯಾಷನಲ್ ಕಾಲೇಜು, 1ನೇ ವಾರ್ಡ್ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ಮಳೆ ನೀರು ಏಕಾಏಕಿ ಚರಂಡಿ ನೀರಿನೊಂದಿಗೆ ನುಗ್ಗುತ್ತವೆ. ಇದರಿಂದಾಗಿ ತಗ್ಗಿನಲ್ಲಿರುವ ಮನೆಗಳು ಕೊಳಚೆ ನೀರಿನಿಂದ ತುಂಬಿಕೊಳ್ಳುತ್ತದೆ. ಇದಕ್ಕೆ ಅವೈಜ್ಞಾನಿಕ ರೀತಿಯಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ವೃತ್ತದಲ್ಲಿನ ಮೋರಿಗಳು ಕಾರಣವಾಗಿದ್ದು, ಈ ವಾರ್ಡಿನ ಚರಂಡಿಗಳ ದುಸ್ಥಿತಿಯೂ ಕಾರಣವಾಗಿದೆ. ಮಳೆ ಬಂದಾಗ ನರಕ ಯಾತನೆ ಪಡುವಂತಾಗುತ್ತದೆ. ಕೆಲವೊಮ್ಮೆ ಮಧ್ಯರಾತ್ರಿಯಲ್ಲಿ ಮಕ್ಕಳು ಮಲಗಿದ್ದರೆ ಎಳೆದು ಎಬ್ಬಿಸುವ ದುಸ್ಥಿತಿ ಇದೆ. ಈ ಬಗ್ಗೆ ಪುರಸಭೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಏನಾದರೂ ಸಂಬಂಧಪಟ್ಟವರು ಎಚ್ಚೆತ್ತು ಒತ್ತುವರಿ ಚರಂಡಿಗಳನ್ನು ತೆರವುಗೊಳಿಸಿ ವೈಜ್ಞಾನಿಕ ರೀತಿಯಲ್ಲಿ ಮೋರಿಗಳ ನಿರ್ಮಾಣ ಮಾಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೂಳೂರು ವೃತ್ತದಲ್ಲಿ ರಾತ್ರಿ ಮಳೆ ಬಿದ್ದು ಸುಮಾರು
4-5 ರಸ್ತೆಗಳು ಜಲಾಮೃತ ಆಗಿದ್ದು, ಆ 4-5 ರಸ್ತೆಗಳಲ್ಲಿ ಜಲಾಮೃತ ಆಗಿರ್ತಕ್ಕಂಥ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿ ಇವತ್ತು ಕೊಳಚೆ ನೀರು ನುಗ್ಗಿರ್ತಕ್ಕಂಥದ್ದಾಗಿದೆ. ಅದೇ ರೀತಿಯಲ್ಲಿ ಗೂಳೂರು ವೃತ್ತದಲ್ಲಿ ಕೂಡ ಹೆಚ್ಚಿನ ನೀರು ಅಲ್ಲಿ ಶೇಖರಣೆ ಆಗಿ ಅಲ್ಲಿ ಹೋಗ್ತಕ್ಕಂಥದ್ದು ಆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಸರಿಯಾದ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಸುಮಾರು ಜನ ಬಡ ಕುಟುಂಬಗಳ ಬಟ್ಟೆ, ಅವರು ಹಾಸಿಗೆ ಹಾಕಿರ್ತಕ್ಕಂಥದ್ದು ಎಲ್ಲವನ್ನು ಇವತ್ತು ಆಚೆಗೆ ಎಸೆದಿರ್ತಕ್ಕಂಥದ್ದು, ಇಡೀ ರಾತ್ರಿ ಎಲ್ಲ ಕೂಡ ಆ ಕೂಲಿ ಕಾರ್ಮಿಕರು ನಿದ್ದೆ ಕೆಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ನೋಡ್ತಾ ಇದ್ದೀವಿ. ಅವರು ತಿಂದಿರ್ತಕ್ಕಂಥ ಆಹಾರ ಕೂಡ ಸಂಪೂರ್ಣವಾಗಿ ಇವತ್ತು ನೀರಿನ ಪಾಲಾಗಿದೆ. ಅದೇ ರೀತಿ ಇವತ್ತು ಸಂಪೂರ್ಣವಾಗಿ ಇವತ್ತು ಈ ರೀತಿ ಆಗಿರ್ತಕ್ಕಂಥ ಸುಮಾರು ವರ್ಷಗಳಿಂದ ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ನಡೀತಾ ಇದೆ. ಇದನ್ನು ಸರಿಯಾದಂಥ ರೀತಿಯಲ್ಲಿ ಇವತ್ತು ಅಲ್ಲಿನ ಶಾಸಕರು ಇವತ್ತು ಅದಕ್ಕೆ ಗಮನ ಕೊಟ್ಟು ತಕ್ಷಣ ಅದನ್ನು ರಿಪೇರಿ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತಿದ್ದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದಲಿತರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ. ಇದೊಂದು ಅಮಾನವೀಯ ಕೃತ್ಯ ಎಂದು ಕುಣಿಕೇನಹಳ್ಳಿ ಜಗದೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರುವೇಕೆರೆ ತಾಲೂಕಿನ ಲೋಕಮ್ಮನಹಳ್ಳಿ ಸರ್ವೆ ನಂಬರ್ 69ರಲ್ಲಿ ಮೋಹನ್ ಕುಮಾರ್ ಎಂಬುವರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಸಸಿಗಳನ್ನು ದುಷ್ಕರ್ಮಿಗಳು ರಾತ್ರೋರಾತ್ರಿ ಕಡಿದು ಹಾಕಿದ್ದಾರೆ ಎಂದು ಛಲವಾದಿ ಮಹಾಸಭಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕುಣಿಕೇನಹಳ್ಳಿ ಜಗದೀಶ್ ಆರೋಪಿಸಿದ್ದಾರೆ. ಈ ಜಮೀನು ನಂಜಮ್ಮ ಎಂಬುವರಿಗೆ ಮಂಜೂರಾಗಿದ್ದು, ಅವರ ಮೊಮ್ಮಕ್ಕಳಾದ ಮೋಹನ್ ಕುಮಾರ್ ಎಂಬುವರ ಹೆಸರಿಗೆ ಪೌತಿ ಖಾತೆಯಾಗಿದೆ. ಇವರು ಜೀವನೋಪಾಯಕ್ಕಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು, ಜಮೀನಿನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಜಮೀನಿನ ಉಳುಮೆ ಮಾಡುವಾಗ ಸವರ್ಣೀಯ ಕೆಲವರು ಇವರಿಗೆ ತೊಂದರೆ ಕೊಡುತ್ತಿದ್ದು, ಜಮೀನಿನ ಯಾವುದೇ ದಾಖಲೆ ಇಲ್ಲದಿದ್ದರೂ ಕಿರುಕುಳ ನೀಡುತ್ತಿದ್ದರು ಎಂದು ಆರೋಪಿಸಲಾಗಿದೆ. ನಾವು ಉಳ್ಕೊಂಬತ್ತಾ ಆ ಕಾಲದಿಂದ ಈಗ ಸದ್ಯಕ್ಕೆ ಒಂದು ಹೋದ ವರ್ಷ ಮಳೆ ಇಲ್ಲದೆ ಇರೋದಕ್ಕೆ ಏನು ಮಾಡಿರಲಿಲ್ಲ. ಈಗೇನೋ ಸಂಗೀತ ಸಸಿ ನೆಡೋಣ ಅಂತ ನೆಟ್ಟಿದ್ದು ಒಂದು ವಾರ 15 ದಿನ ಏನೋ ಆಯಿತು. ಮತ್ತು ರಾತ್ರಿವರೆಗೂ ಚೆನ್ನಾಗಿದೆ. ಬೆಳಗ್ಗೆ ಬಂದು ನೋಡೋ ಅಷ್ಟರಲ್ಲಿ ಈ ಥರ ಕಟ್ ಮಾಡಿದ್ದಾರೆ. ತಾವೇ ಇದನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಈ ಘಟನೆ ನಡೆದಂಥ ಈ ಒಂದು ಸಸಿಗಳನ್ನ ಕುಂದಾಕಿರೋದನ್ನ, ಅಂದರೆ ಕುಂದಾಕಿರೋ ಟೈಪೇ, ಮಕ್ಕಳನ್ನ ಕುಂದಾಕಿರೋ ಟೈಪು ಎಲ್ಲ ಕತ್ತರಿಸಾಕ್ಬಿಟ್ಟಿದ್ದಾರೆ. ಇವರು ಆರ್ಥಿಕವಾಗಿ ಭಾಳ ನಷ್ಟ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ನಾವು ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರು ಶೀಘ್ರದಲ್ಲೇ ಇದರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಂಡು ಆರೋಪಿಗಳಾರಿದ್ದಾರೆ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಯಾಕೆಂದರೆ ಇದು ದಲಿತರ ಜನಾಂಗ ಜಮೀನಾಗಿರೋದ್ರಿಂದ ಸವರ್ಣೀಯರು ಇವ್ರ ಮೇಲೆ ಹಲವಾರು ರೀತಿ ದೌರ್ಜನ್ಯ ಮಾಡ್ತಲೇ ಇದ್ದಾರೆ. ಮೊದಲಿಂದನೂ ಇಲ್ಲಿ ಹಲವಾರು ರೀತಿ ದೌರ್ಜನ್ಯ ಮಾಡ್ಕೊಂಡು ಅಭಿವೃದ್ಧಿ ಪಡಿಸೋಕ್ಕೆ ತೊಂದರೆ ಕೊಡ್ತಲೇ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವರು ತೆಂಗಿನ ಸಸಿ ನೆಡಕ್ಕೆ ಹೋದಾಗ ಮತ್ತೆ ಈ ಕೃತ್ಯ ಮಾಡಿದ್ದಾರೆ. ಇದ್ರ ಬಗ್ಗೆ ಗಮನ ಹರಿಸಲೇಬೇಕು, ಜೊತೆಗೆ ಕಾನೂನು ಕ್ರಮ ಕೈಗೊಳ್ಳಲೇಬೇಕು ಅಂತ ನನ್ನ ಆಗ್ರಹಪೂರ್ವಕವಾದ ಒತ್ತಾಯ. ನ್ಯಾಯಾಲಯದಲ್ಲಿ ಪರಿಹರಿಸಿಕೊಳ್ಳುವಂತೆ ಬುದ್ಧಿಮಾತು ಹೇಳಲಾಗಿತ್ತು. ಆದರೂ ಈ ಹಿಂದೆ ನೆಟ್ಟಿದ್ದ ಸುಮಾರು 50 ತೆಂಗಿನ ಸಸಿಗಳನ್ನು ರಾತ್ರೋರಾತ್ರಿ ಕಡಿದು ಹಾಕಿರುವುದು ಖಂಡನೀಯ. ಇದೊಂದು ಅಮಾನವೀಯ ಕೃತ್ಯ. ಪೊಲೀಸರಿಗೆ ದೂರು ನೀಡಿದ್ದು ಕೂಡಲೇ ಈ ಕೃತ್ಯ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ದಲಿತರಿಗೆ ನ್ಯಾಯ ಒದಗಿಸಿಕೊಡುವಂತೆ ಮನವಿ ಮಾಡಿದ್ರು. ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ಪಾತಪಾಳ್ಯ ಸಮೀಪ ನಿರ್ಮಾಣವಾಗಲಿರುವ 190 ಕೋಟಿ ವೆಚ್ಚದ ಗಂಟ್ಲಮಲ್ಲಮ್ಮ ಡ್ಯಾಂ ಮೂಲಕ ಎತ್ತಿನಹೊಳೆ ನೀರು ಗೂಳೂರು ಹೋಬಳಿಯ ಕೆರೆಗಳನ್ನು ತುಂಬಿಸಲಾಗುತ್ತದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ಜನಸ್ಪಂದನ ಸಭೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆ ನೀಡಿರುವ ಆಶೀರ್ವಾದದಿಂದಾಗಿ ಸತತ 3 ಬಾರಿ ಶಾಸಕನಾಗಿದ್ದು ಜನತೆಯ ಋಣ ತೀರಿಸಲು ಶ್ರಮಿಸುತ್ತಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನನಗೆ ಜನ್ಮ ನೀಡಿದ ಗೂಳೂರು ಹೋಬಳಿಯ ಋಣ ತೀರಿಸುವುದು ನನ್ನ ಕರ್ತವ್ಯವಾಗಿದ್ದು, ಎತ್ತಿನಹೊಳೆ ನೀರು ಗಂಟ್ಲಮಲ್ಲಮ್ಮ ಡ್ಯಾಂ ಮೂಲಕ ಕೆರೆಗಳನ್ನು ತುಂಬಿಸಲಾಗುತ್ತದೆ. ಇದಕ್ಕಾಗಿ ಸುಮಾರು 100 ಕೋಟಿ ರೂಪಾಯಿಗಳ ಖರ್ಚಾಗುತ್ತದೆ ಎಂದರು. ಈ ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ಜನರು ಸೇರಿಸ್ಬಿಡೋದು, ಜನ ತೋರಿಸ್ಬೇಕು ಅಂತ. ಈಗೇನಾದ್ರೂ ಅವಶ್ಯಕತೆ ಇಲ್ಲ. ಈಗ ಜಸ್ಟ್ ಸಮಸ್ಯೆ ಇದ್ದವ್ರು ಬಂದ್ರೆ ಸಾಕು ಅಂತ ನಮ್ಮ ಮುಖಂಡರನ್ನ ಆಲ್ರೆಡಿ ಒಂದು ಕಿರು ಮಾತು ಹೇಳಿದ್ದೆ. ನಮ್ಮ ಇಂಟೆನ್ಷನ್ ಅಂದ್ರೆ ಸಮಸ್ಯೆ ಕಡಿಮೆ ಜನ ಬಂದ್ರೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಅವ್ರ ಜೊತೆಯಲ್ಲಿ ಸುಮ್ಮನೆ ಬಂದ್ರೆ ಅವರು ಇವರು ಜಾಸ್ತಿ ಜನ ಆಗಿ ಯಾರ ಸಮಸ್ಯೆನೂ ಕೇಳಕ್ಕಾಗಲ್ಲ. ಅದಕ್ಕೆ ನಮ್ಮ ಈ ಜನಸ್ಪಂದನ ಕಾರ್ಯಕ್ರಮ ಬಡವರಿಗೋಸ್ಕರ, ಬಡವರ ಕೆಲಸಗಳಿಗೋಸ್ಕರ,
ಅವರ ಸಮಸ್ಯೆಗಳಿಗೆ ಮಾತ್ರ ಈ ಜನಸ್ಪಂದನೆ ಹೊರತು ಬೇರೆ ಯಾವ ಉದ್ದೇಶಕ್ಕಾಗಂತ ತಮಗೆ ತಿಳಿದಿರಲಿ ಅಂತ ಒಂದು ಮಾತಾಡಕ್ಕೆ. ಬಡವರಿಗೆ ಸೌಲಭ್ಯ ಕಲ್ಪಿಸುವ ಉದ್ದೇಶಕ್ಕಾಗಿ ಜನಸ್ಪಂದನ ಸಭೆಗಳನ್ನು ನಡೆಸುತ್ತಿದ್ದು, ಇಲ್ಲಿ ಹೆಚ್ಚಿನ ಜನರು ಸೇರುವುದಕ್ಕಿಂತ ಮುಖ್ಯವಾಗಿ ಹೆಚ್ಚಿನ ಜನರಿಗೆ ಸ್ಥಳದಲ್ಲಿಯೇ ಸರ್ಕಾರಿ ಸೌಲಭ್ಯ ಕಲ್ಪಿಸುವುದು ಉದ್ದೇಶವಾಗಿದೆ. ಅದಕ್ಕೆ ಪೂರಕವಾಗಿ 1 ತಿಂಗಳು ಅಧಿಕಾರಿಗಳು ಮತ್ತು ನನ್ನ ಆಪ್ತ ಸಿಬ್ಬಂದಿ ಪ್ರತಿ ಗ್ರಾಮದ ಮನೆ ಮನೆಗೂ ತೆರಳಿ ಫಲಾನುಭವಿಗಳನ್ನು ಪತ್ತೆ ಮಾಡಿ ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನೀಡುತ್ತಿರುವುದು ಸಂತಸ ತಂದಿದೆ. ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸರ್ಕಾರದ ಸೌಲಭ್ಯ ಪಡೆಯಬೇಕು ಎಂದರು. ತಹಸೀಲ್ದಾರ್ ಮನೀಶ್ ಎನ್ ಪತ್ರಿ ಮಾತನಾಡಿ, ಗ್ರಾಮೀಣ ಪ್ರದೇಶಗಳ ಜನರು ಸರ್ಕಾರಿ ಕಚೇರಿಗಳಿಗೆ ಅನಗತ್ಯವಾಗಿ ಅಲೆಯುವುದನ್ನು ತಪ್ಪಿಸಲು ಮತ್ತು ಮಧ್ಯವರ್ತಿಗಳ ಹಾವಳಿ ತಡೆಯಲು ಉದ್ದೇಶದಿಂದ ಶಾಸಕರ ನಿರ್ದೇಶನದಂತೆ ಜನಸ್ಪಂದನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಅಧಿಕಾರಿ ಮತ್ತು ಸಿಬ್ಬಂದಿ 1 ತಿಂಗಳು ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ಗ್ರಾಮಗಳ ಮನೆಗಳಿಗೆ ಹೋಗಿ ಫಲಾನುಭವಿಗಳನ್ನು ಗುರುತಿಸುವುದು ವಿಶೇಷ ಎಂದರು. ನಾವು ಜಿಲ್ಲಾಧಿಕಾರಿಗಳ ಆದೇಶವನ್ನು ತಗೊಂಡು ಬಂದಿದ್ದೀವಿ. ಇವತ್ತು ನಾವು ಕೊತ್ಕೋಟೆ ಗ್ರಾಮದ ಸರ್ವೆ ನಂಬರ್ 36ರಲ್ಲಿ 3 ಎಕರೆ ಆಶ್ರಯಕ್ಕೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಚಂಚುರಾಯಪಲ್ಲಿ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ 1 ಎಕರೆ ಹಾಗೂ ಗುಟ್ಪಾಳ್ಯ ಗ್ರಾಮದ ಸರ್ವೆ ನಂಬರ್ 150ರಲ್ಲಿ 4 ಎಕರೆ ಇಷ್ಟು ನಾವು ಆಶ್ರಯಕ್ಕೆ ಇವತ್ತು ನೇರವಾಗಿ ಮಂಜೂರಾತಿ ಪತ್ರವನ್ನು ಜೊತೆಗೆ ಪಾಣಿ ಕೂಡ ಕೊಡ್ತಾ ಇದ್ದೀವಿ. ಅದೇ ರೀತಿ ಸ್ಮಶಾನಕ್ಕೆ ಬಂದಾಗ ಚಂಚುರಾಯಪಲ್ಲಿ ಗ್ರಾಮದ ಸರ್ವೆ ನಂಬರ್ 29ರಲ್ಲಿ 30 ಗುಂಟೆ, ಅದೇ ರೀತಿ ಕಾವಲಗಂಗಾ ದಿಮ್ಮೆ ಅದರಲ್ಲಿ ಸರ್ವೆ ನಂಬರ್ 10ರಲ್ಲಿ 1 ಎಕರೆ. ಅದಕ್ಕೆಲ್ಲ ನಾವು ನೇರವಾಗಿ ನಿಮಗೆ ಸ್ಪಂದಿಸಿ ನಾವು ನಿಮಗೆ ಅಂತದಕ್ಕೆ ಪರಿಹಾರ ಡೈರೆಕ್ಟ್ ಆಗಿ ಕೊಡ್ತೀವಿ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕಂದಾಯ ಇಲಾಖೆ ಮೂಲಕ 410 ಪಿಂಚಣಿ, ಪೋಡಿ ಮುಕ್ತ 150, ಪಾವತಿ ವರ್ಷ 200, ಆಶ್ರಯ ಮನೆಗಳಿಗೆ 5 ಎಕರೆ ಜಮೀನು, ಸ್ಮಶಾನಗಳಿಗೆ 4 ಹಳ್ಳಿಗಳಿಗೆ ಜಮೀನು, RDPR ಮೂಲಕ 170 ಮಹಿಳೆಯರಿಗೆ 22.25 ಲಕ್ಷ ಸಾಲ ಸೌಲಭ್ಯ, PMAY ಮನೆಗಳಿಗೆ ಮಂಜೂರಾತಿ ಆದೇಶ ಪತ್ರ, ನರೇಗಾ ಯೋಜನೆಯಲ್ಲಿ 160 ಜನರಿಗೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಮೂಲಕ 110 ಜನರಿಗೆ ಹೊಲಿಗೆ ಯಂತ್ರ, ಬಡಿಗೆ, ಕೋಲುಮೆ, ಮಡಿವಾಳ, ಕ್ಷೌರಿಕ, ಗಾರೆ, ಕಲ್ಲು ಕುಟುಕರಿಗೆ ಸುಧಾರಿತ ಉಪಕರಣಗಳ ವಿತರಣೆ ಮಾಡಿದ್ರ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಾರು 130 ಜನರು ತಮ್ಮ ಗ್ರಾಮಗಳು ಮತ್ತು ವೈಯಕ್ತಿಕ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ದು, ಕೆಲವನ್ನ ಸ್ಥಳದಲ್ಲಿಯೇ ಅಧಿಕಾರಿಗಳ ಮೂಲಕ ಪರಿಹಾರ ನೀಡಲಾಗಿದ್ದು, ಉಳಿದನ್ನ ಸಮಯ ಮಿತಿಯೊಳಗೆ ಪರಿಹಾರ ನೀಡಬೇಕು ಎಂದು ಸೂಚಿಸಿದ್ರ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ 138ನೇ ಶಿಕ್ಷಕರ ದಿನಾಚರಣೆ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿದ ಶಾಸಕ ಸುಬ್ಬಾರೆಡ್ಡಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶಿಕ್ಷಕರು ಮಕ್ಕಳಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತುಂಬದೆ ನಿಮ್ಮಿಂದ ಎಲ್ಲವೂ ಸಾಧ್ಯವೆಂಬ ಸಕಾರಾತ್ಮಕ ಭಾವನೆಗಳನ್ನು ತುಂಬುವ ಕೆಲಸ ಮಾಡಬೇಕು. ಶಿಕ್ಷಕ ವೃತ್ತಿ ಎನ್ನುವುದು ಜಗತ್ತಿನ ಅತ್ಯಂತ ಪವಿತ್ರ ವೃತ್ತಿ ಎಂದು ಕರೆಯಲ್ಪಡುತ್ತದೆ. ಕಾಲಕ್ಕೆ ತಕ್ಕಂತೆ ನಮ್ಮ ವೃತ್ತಿಯ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಬದ್ಧತೆಯಿಂದ ಕೆಲಸ ಮಾಡುವ ಮೂಲಕ ಮಕ್ಕಳ ಭವಿಷ್ಯ ರೂಪಿಸುವ ಕೆಲಸ ಮಾಡಿದಾಗ ಮಾತ್ರ ಶಿಕ್ಷಕರ ಶ್ರಮ ಸಾರ್ಥಕ ಎಂದರು. ನಾನು ಬಾಗೇಪಲ್ಲಿ ವಿಧಾನಸಭೆ ಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಲು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸರ್ಕಾರದ ವತಿಯಿಂದ ಹೆಚ್ಚಿನ ಅನುದಾನ ತಂದು ಪ್ರತಿ ತಾಲೂಕಿನಲ್ಲಿ ಒಂದೊಂದು ವಸತಿ ಶಾಲೆ ಪ್ರಾರಂಭಿಸುತ್ತೇನೆ. 2.5 ಕೋಟಿ ವೆಚ್ಚದಲ್ಲಿ ಗುರುಭವನ ನಿರ್ಮಾಣ ಮಾಡಿ ಮುಂದಿನ ವರ್ಷದಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲು ತೀರ್ಮಾನ ಮಾಡಿದ್ದೇನೆ. ಆದ್ದರಿಂದ ಇಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆಟದ ಮೈದಾನದಲ್ಲಿ ಇಂದು ಗುರುಭವನಕ್ಕೆ ಭೂಮಿ ಪೂಜೆ ಮಾಡಿರುವುದು ಸಂತಸ ತಂದಿದೆ ಎಂದರು. ನಮ್ಮ ನನಗಂತೂ ಒಂದು ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಗುರುಭವನ ಕುಸಿಲಿದೆ, 2 ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು, ಖಾಸಗಿ ಒಕ್ಕೂಟವಾಗಿ ಇವತ್ತು ಈ ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇರೋದು ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಾವೆಲ್ಲ ಈಗ ಒಕ್ಕಟ್ಟಾಗಿ ಮಾಡ್ತಾ ಇದ್ರೆ ಅದಕ್ಕೆ ಅರ್ಥ ಆಗ್ತದೆ. ಖುಷಿಯಾಗಿ ಸಂತೋಷವಾಗಿ ಅವರ ಒಂದು ಜನ್ಮದಿನಾಚರಣೆ ಮಾಡಿದಾಗ ಅವರು ಸಂತೋಷ ಪಡ್ತಾರೆ, ಇಲ್ಲಿ ನಾವು ಖುಷಿ ಪಡ್ತೇವೆ.
ಇನ್ನು ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ವಯೋನಿವೃತ್ತ ಹೊಂದಿದ ಶಿಕ್ಷಕರು, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದ ಶಿಕ್ಷಕರನ್ನು ಶಾಸಕರು ಆತ್ಮೀಯವಾಗಿ ಸನ್ಮಾನಿಸಿದರು. ಇದಕ್ಕೂ ಮುಂಚೆ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೊಡ್ಡಬಳ್ಳಾಪುರ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದ ನವೀಕರಣ ಕಾಮಗಾರಿಗೆ ಶಾಸಕ ಧೀರಜ್ ಮುನಿರಾಜು ಇಂದು ಭೂಮಿ ಪೂಜೆ ನೆರವೇರಿಸಿ ಜೀವನ್ ರಾಮ್ ಭವನದ ನವೀಕರಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಧೀರಜ್ ಮುನಿರಾಜು ನಂತರ ಮಾತನಾಡಿ, ದೊಡ್ಡಬಳ್ಳಾಪುರ ತಾಲೂಕಿನ ಸರ್ಕಾರಿ ಕಟ್ಟಡಗಳಲ್ಲಿ ಅತಿ ವಿಶಾಲ ಹಾಗೂ ಬೃಹತ್ ಕಟ್ಟಡ ಹೊಂದಿರುವ ಡಾಕ್ಟರ್ ಜಗಜೀವನ್ ರಾಮ್ ಭವನದಲ್ಲಿ ಹಲವು ಕುಂದುಕೊರತೆಗಳ ಕಾರಣದಿಂದಾಗಿ ಸಾರ್ವಜನಿಕರ ಸದ್ಬಳಕೆ ಪ್ರಮಾಣ ಕಡಿಮೆಯಾಗಿದೆ. ಹೀಗಾಗಿ ಭವನದಲ್ಲಿನ ಸೌಂಡ್ ಸಿಸ್ಟಮ್, ಅಡಿಗೆ ಸಂಬಂಧಿತ ವಸ್ತುಗಳು, ಮೌಲ್ಡಿಂಗ್ ಸೇರಿದಂತೆ ಇತರ ನ್ಯೂನತೆಗಳನ್ನು ಸರಿಪಡಿಸಲಾಗುವುದು. ಕಾಮಗಾರಿಗಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಭವನದ ಅಭಿವೃದ್ಧಿ ಕಾರ್ಯಕ್ಕಾಗಿ ಪ್ರತ್ಯೇಕ ಸಮಿತಿಯನ್ನು ರಚಿಸುವ ಮೂಲಕ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಯನ್ನ ಶೀಘ್ರವಾಗಿ ಮುಕ್ತಾಯಗೊಳಿಸಲಾಗುವುದು ಎಂದು ತಿಳಿಸಿದರು. ಬಿಲ್ಡಿಂಗ್ ಒಳ್ಳೆ ಬಿಲ್ಡಿಂಗ್ ಇದು. ಸದ್ಯಕ್ಕಿರುವಂಥ ಸರ್ಕಾರಿ ಚೌಲ್ಟ್ರಿಗಳಲ್ಲಿ ಇದೇ ಉತ್ತಮವಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು. ಹಿಂದೆ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಲ್ಲ. ಅದನ್ನು ಸೂಕ್ತ ರೀತಿಯಲ್ಲಿ ಸಂಪೂರ್ಣವಾಗಿ ಮುಗಿಸಿದ್ರೆ ಬರುವಂತಹ ಬಡವರಿಗೆ ಇನ್ನೂ ಅನುಕೂಲ ಆಗುತ್ತೆ. ಒಂದು ಕಮಿಟಿ ರಚನೆ ಮಾಡಿ ಫಾಲ್ಸ್ ಸೀಲಿಂಗ್ ಆಗ್ಬೋದು, ಲೈಟ್ ಆಗ್ಬೋದು, ಸೌಂಡ್ ಆಗ್ಬೋದು. ಮುಂಚೆ ಮಾಡಿರೋದ್ರಲ್ಲಿ ಆ ಸೀಲಿಂಗ್ ಏನೋ ಸೋರ್ತಾ ಇದೆಯಂತೆ, ಅದೆಲ್ಲ ಕರೆಕ್ಷನ್ಸ್ ಮಾಡ್ಕೊಂಡು ಕೆಳಗಡೆ ಡೈನಿಂಗ್ ಏರಿಯಾಗೂ ಏನು ಬೇಕು ಅವೆಲ್ಲ ಹಾಕುವಂಥದ್ದಕ್ಕೆ ಅಡಿಷನಲ್ ಗ್ರ್ಯಾಂಟ್ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಮಹೇಶ್, ಸಿಟಿವಿ ನ್ಯೂಸ್. ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. 1 ಕೋಟಿ ರೂಪಾಯಿ ಒಳಗಿನ ಗುತ್ತಿಗೆ ನೀಡುವ ವಿಚಾರವಾಗಿ ಸರ್ಕಾರ ಮೀಸಲಾತಿ ಹೊರಡಿಸಿದ್ದರೂ ಇದು ಜಾರಿಯಾಗದೆ ಗುತ್ತಿಗೆದಾರರು ದೂರ ಉಳಿಯುವಂತಾಗಿದೆ ಎಂದು ಕೋಲಾರದಲ್ಲಿ ಗುತ್ತಿಗೆದಾರರು ಆರೋಪಿಸಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಕೋಲಾರ ಜಿಲ್ಲಾ ಎಸ್ಸಿ ಮತ್ತು ಎಸ್ಟಿ ಗುತ್ತಿಗೆದಾರರ ಸಂಘದ ಸದಸ್ಯರು ಆಕ್ರೋಶ ಹೊರಹಾಕಿದ್ದು, ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಪ್ರಮುಖ ವೃತ್ತಗಳಲ್ಲಿ ಪ್ರತಿಭಟನೆ ನಡೆಸಿದ್ರು. ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಕೋಲಾರ ಜಿಲ್ಲೆಯಲ್ಲಿ 1 ಕೋಟಿ ರೂಪಾಯಿ ಮಿತಿ ಹೊಂದಿರುವ ಗುತ್ತಿಗೆಗಳನ್ನು ಮೀಸಲಾತಿ ಹೊಂದಿರುವ ಗುತ್ತಿಗೆದಾರರಿಗೆ ನೀಡುತ್ತಿಲ್ಲ. ಬದಲಾಗಿ 1-2 ಗುತ್ತಿಗೆಗಳನ್ನು ಒಗ್ಗೂಡಿಸಿ ಪ್ಯಾಕೇಜ್ ಮಾಡಿ ಹೊರ ರಾಜ್ಯದ ಬಲಾಢ್ಯ ಗುತ್ತಿಗೆದಾರರಿಗೆ ನೀಡಲಾಗುತ್ತಿದೆ. ಇದರಿಂದ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ಲದಂತಾಗಿದೆ. ಶಾಸಕರು ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಹಾಗಾಗಿ ಪರವಾನಗಿ ಪತ್ರಗಳನ್ನು ರಾಜ್ಯ ಸರ್ಕಾರಕ್ಕೆ ವಾಪಸ್ ನೀಡಿದ್ದೇವೆ. ಸರ್ಕಾರ ನಮ್ಮ ಕಷ್ಟ ಬಗೆಹರಿಸಲಿ ಎಂದು ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸೌಮ್ಯ ಆಂಜನಮೂರ್ತಿ ರಾಜೀನಾಮೆ ನೀಡಿದ ಕಾರಣ ಉಪಾಧ್ಯಕ್ಷರಾಗಿದ್ದ ನರಸಿಂಹಮೂರ್ತಿ ಪ್ರಭಾರ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರು. ಪ್ರಭಾರ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ಶಾಸಕ ಎನ್ ಶ್ರೀನಿವಾಸ್ ಮಾರ್ಗದರ್ಶನದಲ್ಲಿ ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಪ್ರಭಾರ ಅಧ್ಯಕ್ಷನಾಗಿದ್ದೇನೆ. ಈಗಾಗಲೇ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಗೂ ಸಮಾನವಾಗಿ ಮೂಲ ಸೌಕರ್ಯ ಕಲ್ಪಿಸುವ ಕಾರ್ಯವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಪಂಚಾಯಿತಿ ಅಭಿವೃದ್ಧಿ ವಿಚಾರವಾಗಿ ಎಲ್ಲಾ ಸದಸ್ಯರ ಒಮ್ಮತದಿಂದ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನೀತಿ ಖಂಡಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಿಧಾನವಾಗಿ ಸಾಗುತ್ತಿದ್ದ ಗ್ಯಾಸ್ ಟ್ಯಾಂಕರ್ಗೆ ಹಿಂದಿನಿಂದ ಕಾರು ಡಿಕ್ಕಿ. ಸ್ಥಳದಲ್ಲೇ ಮಹಿಳೆ ಸಾವು. ಗಾಯಗೊಂಡ ಮಗನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಕೊನೆಗೂ ಕೊಪ್ಪಳ ಜೈಲಿಗೆ ಶಿಫ್ಟ್ ಆದ ಕಿಡ್ನಾಪರ್ ಬಾಂಬೆ ಸಲೀಂ. ಚಿಕ್ಕಬಳ್ಳಾಪುರ ಜಿಲ್ಲಾ ಜೈಲಿನಲ್ಲಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದ ಸಲೀಂ ಬಳ್ಳಾರಿ ಜೈಲಾಧಿಕಾರಿಗಳ ನಿರಾಕರಣೆ. ಕೊನೆಗೂ ಕೊಪ್ಪಳ ಜೈಲಿಗೆ ಶಿಫ್ಟ್. ಕೆರೆಯಲ್ಲಿ ಹೂತಿದ್ದ ಲೈನ್ಮನ್ ಶವ ಹೊರತೆಗೆದ ಪೊಲೀಸರು. ವಿದ್ಯುತ್ ಕೆಲಸ ಮಾಡುತ್ತಿದ್ದ ವೇಳೆ ಮೃತಪಟ್ಟಿದ್ದ ಲೈನ್ಮನ್ ರವಿ. ವಿಷಯ ಬಹಿರಂಗ ಮಾಡದೆ ಮುಚ್ಚಿ ಹಾಕಿದ್ದ ಪ್ರಕರಣ ಪೊಲೀಸರ ವಿಚಾರಣೆಯಿಂದ ಬೆಳಕಿಗೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.